ಇರುವ ಕಾನೂನೇ ಬೇರೆ, ಸಂವಿಧಾನ ಬೇರೆ, ಧರ್ಮಸ್ಥಳಕ್ಕೆ ಒಂದು ಬೇರೆ ಸಂವಿಧಾನ. ಅದು ಹೇಗೆ ನೋಡಿ, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇಡೀ ದೇಶದಲ್ಲಿರುವ ಸಂವಿಧಾನ ಅಪ್ಲೈ ಆಗೋದಿದ್ರೆ ಅವರು ಸಿಕ್ಕಿದ ಶವದ ಎಲ್ಲಾ ಡಿಟೇಲ್ ಗಳನ್ನು ತಕೊಂಡು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ಬೇಕು, ಹೀಗೊಂದು ಶವ ಸಿಕ್ಕಿದೆ ಅಪರಿಚಿತ. ಆ ನಂತರ ಯಾರು ಬಾರದಿದ್ರೆ ಕನಿಷ್ಠ ಒಂದು ವಾರ ಇಟ್ಟು ಆಮೇಲೆ ಅದರ ಅಂತ್ಯಕ್ರಿಯೆ ಮಾಡ್ಬೋದು, ದಫನ ಮಾಡ್ಬೋದು. ಬೆಳಿಗ್ಗೆ ಸಿಕ್ಕಿದ್ದು ಸಂಜೆ ಗೊತ್ತಾಗಿದ್ದಾರೆ, ಆಯ್ತಾ. ಮತ್ತೊಂದು ನೋಡಿ, ಒಂದು ಈ ಏನು ಲಾಡ್ಜ್ಗಳಲ್ಲಿ ಅಪರಿಚಿತ ಶವ ಸಿಕ್ಕಿದೆ ಅಂದ್ರೆ ಅರ್ಥ ಏನು? ಲಾಡ್ಜ್ ಎಂಟ್ರಿ ಆಗುವಾಗ ನೀವು ಹೆಸರು ತಗೊಳ್ತೀರಾ? ಹೆಸರು ತಗೊಳ್ತೀರಲ್ಲ, ತಗೊಳ್ಳೇಬೇಕಲ್ವಾ? ಐಡಿ ತಗೊಳ್ತೀರಾ? ಐಡಿ ತಕೊಂಡು ಹೆಸರು ತಕೊಂಡು ಒಳ ಬಂದ ವ್ಯಕ್ತಿ ಅಲ್ಲಿ ಸತ್ರೆ ಅದು ನನಗೆ ನಾನು ಧರ್ಮಸ್ಥಳ ಗ್ರಾಮಸ್ಥೇನೂ ಅಲ್ಲ, ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನನಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಅದನ್ನ ನಾನು ಪ್ಯಾನಲಿಸ್ಟ್ಗಳು ಹೇಳಿದ್ ನಿಮಗೆ ಹೇಳ್ತಿದ್ದೀನಿ ಸರ್. ಕೆಲ ವರ್ಷಗಳ ಹಿಂದೆ ID ಕಾರ್ಡ್ ಅನ್ನ ಪಡೆಯುವ ಪದ್ಧತಿ ಇರಲಿಲ್ಲ ಅನ್ನೋದು ಒಂದು ವಾದ. ಎರಡನೆಯದ್ದು, ಈ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದ ಮಹಾಬಲ್ ಶೆಟ್ರು ಜಾಯಿನ್ ಆದಾಗ ಹೇಳಿದ್ರು ಕೆಲ ಶವಗಳು ಯಾವ ಪರಿಸ್ಥಿತಿಯಲ್ಲಿ ಇರ್ತಿತ್ತು ಅಂದ್ರೆ ಆ ಜಾಗದಿಂದ ಅದನ್ನ ಮತ್ತೊಂದು ಜಾಗಕ್ಕೆ ಕೊಂಡೊಯ್ಯೋಕು ಕೂಡ ಕಷ್ಟ ಇರ್ತಿತ್ತು, ಕೊಳತು ಹೋಗಿರ್ತಾ ಇತ್ತು. ಅದು ಬೆಳಗ್ಗೆ ಎಲ್ಲ ಅರ್ಧ ಗಂಟೆ ಹಿಂದೆ ಸಿಕ್ಕಿದ್ರು ಕೂಡ ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋದು ಕಷ್ಟ ಇರ್ತಿತ್ತು. ಹಾಗಾಗಿ ಅದೇ ಜಾಗದಲ್ಲಿ ಬೇಸಿಕ್ ಏನ್ ಮಾಡ್ಬೇಕು, ಕ್ರಮದ ಪ್ರಕಾರ ಅದನ್ನ ಮಾಡಿಬಿಟ್ಟು ದಫನ್ ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಇದ್ರೂ ಕೂಡ ಅದು ಪೊಲೀಸ್ ಇಲಾಖೆಯಲ್ಲೂ ಇರ್ತಿತ್ತು, ಗ್ರಾಮ ಪಂಚಾಯತ್ ಅಲ್ಲೂ ಇರ್ತಿತ್ತು. ಈ ವಾದ ಇದೆ. ಸರಿ, ನೀವು ಹೇಳೋ ಎಲ್ಲ ವಾದವನ್ನು ಒಪ್ಕೊಳ್ಳೋಣ. ನಾ ಹೇಳಿದ್ದಲ್ಲ ಸರ್, ನನ್ನ ಮೇಲೆ ಹಾಕ್ಬೇಡಿ ನೀವು, ನಾ ಹೇಳಿದ್ದಲ್ಲ. ಸರಿ, ಅಲ್ಲ ನಿಮ್ಮ ಬಾಯಿಂದ ನಾನು ಕೇಳಿದೆ, ಅದಕ್ಕೆ ಹೇಳಿದೆ ಒಪ್ಪಿಕೊಳ್ಳೋ, ನಂಗೆ ಅದಕ್ಕೂ ಒಪ್ಪಿಗೆ. ಅದಕ್ಕೆ ಉತ್ತರ ಏನಂದ್ರೆ, ಆಯ್ತು ಈಗ ಲಾಜಿಗೆ ಬರುವಾಗ ID ತಗೊಳ್ಳುವ ಪದ್ಧತಿ ಇರ್ಲಿಲ್ಲ, ಈಗಲೂ ಇಲ್ಲ ಅಂತ ಇಟ್ಕೊಳ್ಳಿ. ID ನಾವು ತಗೊಳ್ಳುದಿಲ್ಲ, ಕನಿಷ್ಠ ಹೆಸರು ತಗೊಳ್ತೀರಾ ಅಲ್ವಾ? ಅಥವಾ ಊರು ಬರೀತೀರಿ, ಎರಡು ಬರೀಲೇಬೇಕಲ್ವಾ? ಹೆಸರು ಇಂಥ ಊರು, ಆಯ್ತು ಸುಳ್ಳೇ ಹೇಳಿದ್ದೆ, ಸುಳ್ಳು ಹೆಸರು ಕೊಟ್ಟಿದ್ದಾರೆ, ಸುಳ್ಳು ಊರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆಗಲೂ ಅದಾದ್ರೂ ಅಟ್ಲೀಸ್ಟ್ ಸುಳ್ಳು ಹೆಸರು ಸುಳ್ಳು ಊರಾದ್ರೂ ಇರ್ಬೇಕಾ? ಅಥವಾ ಅಪರಿಚಿತ ಹೇಗೆ ಆಗುದ್ರಿ? ಕಂಡಿಡಿಯೋದಂಗೆ ನಾನು ಹೇಳ್ತೀನಿ. ಒಂದೇ ಒಂದು ವಿಷಯ ರಾಬರ್ಟ್ ಸರ್, ನಿಮಗೆ ತುಂಬಾ ನೀಟಾಗಿ ಡೀಟೇಲ್ ಆಗಿ ಎಲ್ಲ ಗೊತ್ತಿದೆ, ಬಟ್ ನೀವು ಆದ್ರೂ ಮಾತಾಡ್ತೀರಿ, ಆದ್ರೂ ಹೇಳ್ತೀನಿ ಕೇಳಿ. ಇದೇ ವಿಚಾರದಲ್ಲಿ ಒಂದೇ ರೂಮಲ್ಲಿ 2 ಹೆಣ ಬಿತ್ತು, ಒಂದನ್ನ ಮರ್ಡರ್ ಅಂತ ಮಾಡಿದ್ರು, ಇನ್ನೊಂದನ್ನ ಸೂಸೈಡ್ ಅಂತ ಮಾಡಿದ್ರು ಅಂತ ಇನ್ನೊಬ್ರು ಹೋರಾಟಗಾರರು ಬಹಳ ದೊಡ್ಡದಾಗಿ ಹೇಳಿದ್ರು. ಅದನ್ನ ರೂಟ್ ಹಿಡಿದು ಹೋದಾಗ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಇಬ್ಬರು ಫೇಕ್ ID ಕಾರ್ಡ್ ಕೊಟ್ಟು ಒಳಗೆ ಬಂದಿದ್ರು. ಅವನು ಅವಳನ್ನ ಮರ್ಡರ್ ಮಾಡಿ ಇವನು ಸೂಸೈಡ್ ಮಾಡ್ಕೊಂಡ. ಅದೇನಾಗುತ್ತೆ, ಒಂದು ಮರ್ಡರ್ ಆಗುತ್ತೆ, ಒಂದು ಸೂಸೈಡ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, 4 ದಿನ 5 ದಿನ ಕಾದಿದ್ದಾರೆ. ಇವ್ರು ಕೊಟ್ಟಿದ್ರಲ್ಲ ಅಡ್ರೆಸ್, ಅಲ್ಲಿಗೆ ರಿಪೋರ್ಟ್ ಮಾಡಿದ್ದಾರೆ, ಇಲ್ಲ ಆ ಅಡ್ರೆಸ್ ಅಲ್ಲಿ ಅವ್ರು ಇಲ್ಲ. ಈಗ ನಾನು ಹೇಳಕ್ ಅಲ್ಲಿ ಒಳಗಡೆ ಬಂದು ಆತ್ಮಹತ್ಯೆ ಮಾಡ್ಕೋಬೇಕು, ಕೊಲೆ ಮಾಡಬೇಕು ಅಂತ ಎಲ್ಲಿಂದ ಬಂದವನು, ಅವನು ಪರ್ಫೆಕ್ಟ್ ಅಡ್ರೆಸ್ ಪರ್ಫೆಕ್ಟ್ ನಂಬರ್ ಕೊಟ್ಬಿಟ್ಟು ಹೋಗಿರ್ತಾನೆ. ಅನುಮಾನ ಏನು ರಾಬರ್ಟ್ ಸರ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಧರ್ಮಸ್ಥಳದವ್ರು ಮಾಡ್ಸಿರ್ತಾರೆ ಅಂತ ಜಿತೇಂದ್ರ ಅವ್ರು ಉತ್ತರ ಕೊಡ್ಲಿ. ಇವಾಗ ಇವರೇ ಹೇಳೋ ಹಾಗೆ ಅಲ್ಲೊಂದು ವ್ಯವಸ್ಥಿತವಾದ ಗುಂಪಿದೆ, ಅವರಿಗೆ ಬೇರೆ ಏನು ಕೆಲಸ ಇಲ್ಲ. ಬೆಳಗ್ಗೆ ಎದ್ರೆ ಅತ್ಯಾಚಾರ, ಕೊಲೆ, ಇಲ್ಲದೆ ಹೋದ್ರೆ ಹೊಡಿ ಬಡಿ ಮಾಡು, ಇದ್ದಕ್ಕಿದ್ದ ಹಾಗೆ ಆ ಬಾಡಿಗಳನ್ನ ಮಾಯ ಮಾಡು, ಈ ಥರದ ಒಂದು ಗುಂಪು ಇದೆ ಅಂತಾನೆ ಒಪ್ಕೊಳ್ಳೋಣ. ಅಷ್ಟು ಕೊಲೆಗಳನ್ನ ಅತ್ಯಾಚಾರಗಳನ್ನ ಮಾಡಿರುವ ಆ ಗುಂಪಿನ ಸದಸ್ಯರಿಗೆ UDR ಮಾಡಿಸಿದ್ರು ಒಂದಲ್ಲ ಒಂದು ದಿನ ನಾವು ತಗಲಾಕೊಳ್ತೀವಿ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಪಂಚಾಯತಿ ಹತ್ರ ಡಾಕ್ಯುಮೆಂಟು ಒಂದೇ ಒಂದು ಇದ್ರೂ ಕೂಡ ನಾಳೆ ದಿನ ಇದ್ರ ಬುಡವನ್ನ ಹುಡ್ಕೊಂಬಂದ್ರೆ ನಾವು ಸಿಗಾಕೊಳ್ತೀವಿ ಅನ್ನೋ ಕಾಮನ್ ಸೆನ್ಸ್ ಇಲ್ದಲೆ ಹಿಂಗೆ ದಿನಕ್ಕೊಂದು ಅತ್ಯಾಚಾರ, ದಿನಕ್ಕೊಂದು ಮರ್ಡರ್ಗಳನ್ನ ಯಾರಾದ್ರೂ ಮಾಡಿರ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಒಂದು ಗುಂಪಿಗೆ. ಅದು ಅದೇ ಬುರುಡೆ ಗ್ಯಾಂಗ್ ಗುಂಪು. ಆ ಗುಂಪಿಗೆ ಈ ರೀತಿಯಾಗಿ ನಾವು ಪ್ಯಾನಲ್ಗಳು ಅಥವಾ ತನಿಖೆ ಮಾಡುವವರು ಕೇಳಬಹುದು ಎನ್ನುವಂಥ ಪರಿಜ್ಞಾನ ಅವರಿಗಿಲ್ಲ. ಹಾಗಾಗಿಯೇ ಈ ಬುರುಡೆ ಗ್ಯಾಂಗಿನ ಸದಸ್ಯರು ಒಬ್ಬೊಬ್ಬರಾಗಿ ಒಳಗೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿದರೆ, ಇವರೆಲ್ಲ ಕಟ್ಟುವ ಕತೆಗಳು ಹೇಗಿರ್ತದೆ ಅಂತ ಹೇಳಿದರೆ ನಮಗೆ ಗೊತ್ತಾಗುದಿಲ್ಲ. ಯಾಕಂದರೆ ನಿರ್ದೇಶಕರು ಅವರೇ, ಸೂತ್ರಧಾರರು ಅವರೇ. ಅಲ್ಲಿ 3ನೇ ತಿರುವಿನಲ್ಲಿ ಅಲ್ಲೊಬ್ಬ ನಿಂತಿದ್ದ, ಅವನು ಯಾಕೆ ನಾಪತ್ತೆ ಆದ ಯಾರಿಗೊತ್ತು? ಅಲ್ಲಿ ಇವ್ರದೇ ಕತೆಗಳು, ಇವರೇ ಡೈರೆಕ್ಷನ್. ಇವರೇ ರಾಬರ್ಟ್ ಅವರು ನನಗೆ ಮೊದಲು ನಾನು ಅಲ್ಲಿ ಮಂಗಳೂರಲ್ಲಿ ಪತ್ರಿಕೋದ್ಯಮದಲ್ಲಿ ಮಾಡ್ತಾ ಇರುವಾಗ ಮೊದಲು ಬಂದಿದ್ದರು. ಮೂಡುಬಿದ್ರೆ ಒಂದು ಅಸಹಜ ಅಲ್ಲಿ ಏನು ಕೊಲೆ ಆಗಿದೆ ಅಂತ. ಅಂದರೆ ಅಷ್ಟರವರೆಗೆ ಆಳ್ವಾಸ್ ಕಾಲೇಜಿನ ಅಷ್ಟರವರೆಗೆ ಅದು ಸುದ್ದಿ ಆಗಿರಲಿಲ್ಲ, ಅದು ಸುಸೈಡ್ ಆಗಿತ್ತು. ಇವರು ಆವಾಗ ಬಂದು ಅದನ್ನು ಹೇಗೆ ಮಾಡ್ಬೋದು ನಿಮ್ಮ ಹತ್ರ, ನಾನು ಈಶ್ವರ ಹೊರಗೆ ಬಹಿರಂಗವಾಗಿ ಇದನ್ನು ಹೇಳಿಲ್ಲ. ಈಗ ಒಂದು ವೇದಿಕೆ ಸಿಕ್ತು, ಇವರು ಸಿಕ್ಕಿದ್ದಕ್ಕೆ ಹೇಳ್ತಾ ಇದ್ದೇನೆ. ಅಂದರೆ ಆವಾಗ ಮಾಡಿದಂತಹ ಒಂದು ದೊಡ್ಡ ಮೂಡುಬಿದ್ರೆಯ ಒಂದು ಶಿಕ್ಷಣ ಕಾಶಿಯ ಮೇಲೆ ಮಾಡಿದಂಥ ಮೊದಲ ಸಾಮ್ರಾಜ್ಯದ ವಿರುದ್ಧ ಇವರು ಮಾಡಿದಂಥ ಒಂದು ಸಂಚುಕೋರ ದಾಳಿ ಅವತ್ತು,
ಇದರಲ್ಲಿ ಅವರು ಪಾರಾದ್ರು ಪಾಪ. ಅವರ ಒಂದು ಸಾಮ್ರಾಜ್ಯ, ಒಂದು ಶಿಕ್ಷಣ ಇಡೀ ಮುಳುಗುವಂತ ಹಂತಕ್ಕೆ ತಂದಿದ್ರು. ಕೊನೆ ಹಂತದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಒಂದು ವಿಶೇಷ ತನಿಖೆ ಮಾಡಿ ಅದೊಂದು ಕೊಲೆ ಅಲ್ಲ, ಅತ್ಯಾಚಾರ ಅಲ್ಲ ಎಂಬುದು ಸ್ಪಷ್ಟವಾಗಿ ಅದು ಸುಸೈಡ್, ಅದು ಮನೆಯವರ ಒತ್ತಡ ಇತ್ತು ಎನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ ನಂತರ ನಿಧಾನಕ್ಕೆ ಅನುಮಾನ ಇತ್ತು, ಅನುಮಾನಕ್ಕೆ ಸಂಬಂಧಪಟ್ಟಂಗೆ ಏನೋ ಹುಡ್ಕೊಂಡು ಬಂದ್ರು, ಸಿಗ್ಲಿಲ್ಲ, ಸುಮ್ಮನಾದ್ರೇನೋ. ಅನುಮಾನ ಅಲ್ಲ, ಅವರ ದಾಳಿಯೇ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಅವಾಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಸೇಮ್ ಧರ್ಮಸ್ಥಳದಾಗೆ, ಅಂದ್ರೆ ಸೇಮ್ ಒಂದು ವ್ಯವಸ್ಥಿತ ಷಡ್ಯಂತ್ರಗಳು, ಅಂದ್ರೆ ಇದೇ ರೀತಿಯಾದಂಥ ಷಡ್ಯಂತ್ರದಲ್ಲಿ ಮಾಡಿದಂಥವ್ರು ಇವರು ಈಗ ಇಲ್ಲಿ ಬಂದು ಇದೇ ರೀತಿ, ಇವರಿಗೆ ಇದೇ ಕೆಲಸ, ಇವರಿಗೆ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುವುದೇ ಕೆಲಸ. ಯಾಕೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಯಾಕೆ ಹೇಳ್ತೇನೆ ಅಂದರೆ, ಅವರು ಪರ್ಸನಲ್ ಆಗಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೊಕೇಶನ್ ಯಾರೋ ಹಾಕಿದ ನನ್ನ ಕೆಟ್ಟದಾಗಿ ಬೈದು ಏನೆಲ್ಲ ಬರೆದು ಏನು ಅಲ್ಲಿದ್ದ ಹಣ ತಗೊಂಡು ಏನೆಲ್ಲ ಮಾಡ್ತಾನೆ ಅಂತ ಹೇಳಿದ ಒಂದು ಇದು ಪೋಸ್ಟ್ ಹಾಕಿದ. ಅದಕ್ಕೆ ಈ ಪುಣ್ಯಾತ್ಮ ಅದಕ್ಕೆ ಬೇರೆ ಉಲ್ಟಾ ಶಬ್ದ ಹೇಳಬೇಕು, ನಿಮ್ಮ ಇವರು ಮಗಳನ್ನು ಕುಣಿಸುವ ದಂಧೆಯಿಂದ ಹಣ ಮಾಡ್ತಾ ಇದ್ದಾನಂತ ಹಾಕುವಂಥ ಇಂತಹ ನೀಚ ಮನಸ್ಸಿನವರು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೋರಾಡ್ತಾರೆ. ಧಿಕ್ಕಾರ ಹೇಳಬೇಕು. ನಾನು ಇಷ್ಟು ಮುಂದೆ ಹೇಳುವಂಥದ್ದು ಯಾಕೆ ಹೇಳಿದ್ರೆ, ಇಂಥವರೇ ಇರುವುದು ಅವರ ಗ್ಯಾಂಗ್ನಲ್ಲಿ, ಇಂಥವರೇ. ಇವರೆಲ್ಲ ನ್ಯಾಯ ಕೊಡಿಸ್ತಾರಾ ಒಬ್ಬಳು ಹೆಣ್ಣು ಮಗಳಿಗೆ? ಅದು ಒಬ್ಬ ಪತ್ರಕಾರ, ನಾನು ದೇವರ ಸಾಕ್ಷಿ ಪ್ರಮಾಣ ಮಾಡಿ ಹೇಳ್ತೇನೆ, ಇಷ್ಟುವರೆಗೆ ಧರ್ಮಸ್ಥಳದ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ನನಗೆ ತಿಳಿದಂಥ ಸತ್ಯವನ್ನೇ ನಾನು ಬರೆದಿದ್ದೇನೆ. ಅದು ಕೊನೆಗೂ SIT ತನಿಖೆಯಲ್ಲಿ ಇದೊಂದು ಷಡ್ಯಂತ್ರ ಅಂತ ವಕೀಲರು, SIT ಪರ ವಕೀಲರು ಹೇಳಿದ್ರು. ಅದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ವಿಶ್ವವಾಣಿಯಲ್ಲಿ ಮುಖಪುಟದಲ್ಲಿ ನಾನು ಹಾಕಿದ್ದೆ, ಫೇಕ್ ನರೇಟಿವ್, ಟಾರ್ಗೆಟ್ ಧರ್ಮಸ್ಥಳ ಅಂತಲ್ಲ, ನನ್ನ ಸೋಷಿಯಲ್ ಜಾಲದಲ್ಲಿ ಹಾಕಿದೆ. ಎಲ್ಲ ಸತ್ಯ ಆಯ್ತಲ್ಲ. ಆದ್ರೂ ನಿನ್ನೆ ಮೊನ್ನೆ ಇವರು ಪುನಃ ಅಂದ್ರೆ ಇವ್ರದ್ದು ಕೆಲಸವೇ ಇದು. ಇಲ್ಲ, ವಿಷಯ ಇಲ್ದಿದ್ರೆ ಸುಳ್ಳೇ ಹೇಳುವುದು ಮತ್ತೆ ಇಂಥವರಿಂದ ಏನು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದು. ಇದ್ರ ಬಗ್ಗೆ ನಾನು ರಾಬರ್ಟ್ ಸರ್ಗೆ ಹಿಂದೆ ಬಂದಾಗ್ಲೂ ಪ್ರಶ್ನೆ ಕೇಳಿದ್ದೆ, ಈಗ ಮತ್ತೊಮ್ಮೆ ಕೇಳ್ತಿದ್ದೀನಿ ಸರ್. ಅಂದ್ರೆ ವಿಷಯಾಧಾರಿತ ಚರ್ಚೆ ಇರಬೇಕು, ವಿಷಯಗಳ ಬಗ್ಗೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ವಿಷಯಕ್ಕೆ ಸೀಮಿತವಾಗಿ ಇರಬೇಕು ಯಾವಾಗ್ಲೂ. ಇದೊಂದು ಆರೋಪ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ಳೋರ್ ಮೇಲಿದೆ. ಯಾರೆಲ್ಲರೂ ಅವರು ವಿರುದ್ಧವಾಗಿ ನಿಲ್ತಾರೆ, ಅವರ ಪರ್ಸನಲ್ ವಿಚಾರ ಕೈ ಹಾಕೋದು, ಪರ್ಸನಲ್ ಕಾಮೆಂಟ್ ಗಳನ್ನ ಮಾಡೋದು. ಅಂದ್ರೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡುವವರು ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ವಿಚಾರವಾಗಿ ಇಟ್ಕೊಂಡು ಮಾತನಾಡ್ಲಿಕ್ಕೆ ಸಾಧ್ಯನಾ, ಅಥವಾ ಸರಿನಾ ಅಂತ ಹೇಳಿ. ಸರಿ, ಜಿತೇಂದ್ರ ಗುಂದೇಶ್ವರ ಬಹಳ ಉದ್ದ ಮಾತಾಡಿದ್ರು, ಆಮೇಲೆ ನಿಮ್ಮ ಪ್ರಶ್ನೆನೂ ಅಷ್ಟೇ ಉದ್ದವಾಗಿತ್ತು. ಈಗ ನಾನು ಯಾವ್ದಕ್ಕೆ ಉತ್ತರ ಕೊಡಲಿ ಅಂದ್ರೆ ನೀವು ಡಿಸೈಡ್ ಮಾಡ್ತೀರಾ ಸರ್ ಯಾರು ಎಷ್ಟು ಮಾತಾಡ್ಬೇಕು ಅಂತ ಈ ಡಿಬೇಟ್ ನಲ್ಲಿ? ನಿಮ್ಗೂ ಅಷ್ಟು ಉದ್ದ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಮಾತಾಡಿ. ಒಂದ್ ನಿಮಿಷ ಕೇಳಿ, ನನ್ನ ಮಾತು ಕೇಳಿ, ನಾನು ಉತ್ತರ ಮಾತ್ರ ಕೊಡಿ ಸರ್, ಉಪದೇಶ ಮಾಡಬೇಡಿ, ಉತ್ತರ ಕೊಡಿ. ಅಲ್ಲ, ನಿಮ್ಗೆ ನಾನು ಉಪದೇಶ ಕೊಡೋದಲ್ಲ, ಉತ್ತರ ಕೊಡಿ ಸರ್. ಇವಾಗ್ಲೂ ಮಾಡ್ತಿದ್ದೀರಾ, ಉತ್ತರ ಕೊಡಿ. ಉತ್ತರ ಕೊಡ್ಬೇಕಂತ ಹೇಳೋದು ನಾನು. ಉತ್ತರ ಕೊಡಿ